Kandappa, Assistant Professor of English and HOD of English, Government First Aid College, Tumkur. Now I am going to present Unit 6, that is Correction of Errors. Program BA BSc, Subject Enriching Communication Skills in English, Semester 3rd, University Tumkur, Session 1. Unit 6, that is Correction of Errors in English. Objectives: to ask the students revise the subject and different kinds of verbs and the agreement between the subject and the verb. Here, ನಾವು ಸ್ಟೂಡೆಂಟ್ಸ್ಗೆ ಈ ಸಬ್ಜೆಕ್ಟು ಅಂದರೆ ನೌನ್ ಆರ್ ಪ್ರೊನೌನು ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಬ್ಸ್ ಅಂದರೆ V1, V2, V3, V4, ಆಮೇಲೆ ರೆಗ್ಯುಲರ್ ವರ್ಬ್ಸ್, ಇರೆಗ್ಯುಲರ್ ವರ್ಬ್ಸ್, ಆ್ಯಕ್ಷನ್ ವರ್ಬ್ಸ್, ಆಕ್ಸಿಲರೀಸ್, ಇದ್ರ ಬಗ್ಗೆ ಅವ್ರಿಗೆ ರಿವೈಸ್ ಮಾಡಿ ಅಂತ ಹೇಳುವಂಥದ್ದು. ದ ಅಗ್ರಿಮೆಂಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್. ಆಮೇಲೆ ಯಾವ ನೌನು ಯಾವ ಪ್ರೊನೌನ್, ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಇದೆ ವರ್ಬ್ನ ಪ್ರೊನೌನ್ ಇದ್ದರೆ ಪ್ಲೂರಲ್ ವರ್ಬ್, ಆ ರೀತಿ ಇಲ್ಲಿ ಹೇಳ್ಕೊಂಡು ಹೋಗೋದನ್ನ ನಾವು ಇಲ್ಲಿ ಆಬ್ಜೆಕ್ಟಿವ್ ಆಗಿ ಮಾಡಿದ್ವಿ. ಇದು ಇದೇ ಉದ್ದೇಶ. ಎರಡನೇದು, ಟು ರಿವೈಸ್ ದ ಯೂಸ್ ಆಫ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಆ್ಯಂಡ್ ಟು ಕರೆಕ್ಟ್ ದಮ್. ಆಮೇಲೆ ಆರ್ಟಿಕಲ್ಸಲ್ಲಿ ಮಿಸ್ಟೇಕ್ಸ್ ಇರ್ತವೆ ಅಥವಾ ಕರೆಕ್ಷನ್ಸ್ ಇರುತ್ತೆ, ಅವನ್ನು ಕರೆಕ್ಟ್ ಮಾಡೋದು. ಪ್ರಿಪೋಸಿಷನ್ಸ್ ಎರರ್ಸ್ ಇರುತ್ತೆ, ಅದನ್ನೇ ಕರೆಕ್ಟ್ ಮಾಡೋದು. ಸೊ ಈ ಎರಡು ಆಬ್ಜೆಕ್ಟ್ ಇಟ್ಕೊಂಡು ಈ ಒಂದು ಟಾಪಿಕನ್ನು ನಾವು ಈಗ ಮಾಡ್ತಾಯಿದ್ದೀವಿ. ನೋಡಿ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ದಿಸ್ ಈಸ್ ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಕಾರ್ಡಿಂಗ್ ಟು ವಿಚ್ ಯು ಆರ್ ಗೋಯಿಂಗ್ ಟು ಆನ್ಸರ್. ಯಾವ ರೀತಿ ಇರುತ್ತೆ? ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ಕರೆಕ್ಟ್ ಫಾರಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಅಂದರೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಬ್ರ್ಯಾಕೆಟಲ್ಲಿ ವರ್ಬ್ ಕೊಟ್ಟಿರ್ತಾರೆ ಅಥವಾ ಆರ್ಟಿಕಲ್ ಕೊಟ್ಟಿರ್ತಾರೆ. either a verb or a article or this. So according to which you are going to answer the questions. ನೋಡಿ, ಇಲ್ಲಿ ಕ್ವಶನ್ ಏನು ಕೇಳ್ತಾನೆ? ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ದ ಕರೆಕ್ಟ್ ಫಾರಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಈ ಡ್ಯಾಶ್ ಎ ಬೈಸಿಕಲ್ ಅಂತ ಇದೆ ನೋಡಿ, ಇಲ್ಲಿ ಹ್ಯಾವ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ಸಲ್ಲಿ. ಅಲ್ಲಿ ಈ ಇರೋದ್ರಿಂದ ನಾವು ಸಿಂಗ್ಯುಲರ್ ಯೂಸ್ ಮಾಡಬೇಕು. ಯಾವ ಫಾರಮ್ಸಲ್ಲಿ ಹ್ಯಾವ್ ಹ್ಯಾಸ್ ಆ್ಯಡ್ ಬರುತ್ತೆ, ಇಲ್ಲಿ ಸಿಂಗ್ಯುಲರ್ ಇರೋದು ಹ್ಯಾಸ್. ಅಲ್ಲಿಗೆ ಆನ್ಸರ್ ಏನಾಯಿತು? ಈ ಹ್ಯಾಸ್ ಎ ಬೈಸಿಕಲ್. ನಾನು ಅಂಡರ್ಲೈನ್ ಮಾಡಿದ್ದೀನಿ ಆನ್ಸರನ್ನು, ಈ ಹ್ಯಾಸ್ ಎ ಬೈಸಿಕಲ್ ಅಂತ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಡ್ಯಾಶ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್. ನೋಡಿ, ಬಿ ಫಾರ್ಮ್ ಅಂತ ಕೊಟ್ಟಿದ್ದೀನಿ. ಬಿ ಫಾರ್ಮ್ ಅಂದರೆ ಯಾವ್ಯಾವ ಬರುತ್ತೆ? ಆ್ಯಮ್, ಈಸ್, ಆರ್, ವಾಸ್, ವರ್ ಅಂತೇಳಿ ಬರುತ್ತೆ. ಮ್ಯಾಥಮೆಟಿಕ್ಸ್ ಅನ್ನೋದು ನಾನು ಪ್ರೀವಿಯಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ನಾನು ಹೇಳಿದ್ದೀನಿ. ಎಸ್ ಬಂದರೂ ಸಹ ಅದು ಸಿಂಗ್ಯುಲರ್. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಇರುತ್ತೆ. ಸೊ ಅವಾಗ ನಾವೇನು ಯೂಸ್ ಮಾಡಬೇಕಂದ್ರೆ ಈಸ್ ಅನ್ನೋದು ಯೂಸ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಈಸ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್. ದ ಬಸ್ ಡ್ಯಾಶ್ ಎವ್ರಿ ಡೇ ಅಂತ ಇದೆ. ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಕಮ್ ಅಂತ ಕೊಟ್ಟಿದ್ವಿ. ಇಲ್ಲಿ ಬಸ್ ಅನ್ನೋದು ಸಿಂಗ್ಯುಲರ್, ಅದರಿಂದ ಅದನ್ನು ನಾವು ಕಮ್ಸ್ ಅಂತೇಳಿ ನಾವು ಯೂಸ್ ಮಾಡಬೇಕು. ಸಿಂಧು ಡ್ಯಾಶ್ ಮೆಡಲ್ ಇನ್ ದ ಲಾಸ್ಟ್ ಒಲಿಂಪಿಕ್ಸ್. ನೋಡಿ, ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ವಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಒಲಿಂಪಿಕ್ಸ್ ಅಂದರೆ ಪಾಸ್ಟ್ ಇವೆಂಟ್ ಇದೆ. ಆವಾಗ ವಿನ್ ಇರೋದೇನಾಗುತ್ತೆ? ಪಾಸ್ಟ್ ಟೆನ್ಸು ಒನ್ ಆಗುತ್ತೆ. ಆವಾಗ ಸಿಂಧು ಒನ್ ದ ಮೆಡಲ್ ಇನ್ ದ ಲಾಸ್ಟ್ ಒಲಿಂಪಿಕ್ಸ್. ಟೈಮ್ ಡ್ಯಾಶ್ ನಾಟ್ ವೆಯ್ಟ್ ಫಾರ್ ಎನಿ ಒನ್. ಇಲ್ಲಿ ಡೂ ಫಾರ್ಮ್ ಕೊಡೋದು. ಡೂ ಫಾರ್ಮ್ ಅಂದರೆ ಡೂ, ಡಸ್, ಡಿಡ್. ಟೈಮ್ ಅನ್ನೋದು ಸಿಂಗ್ಯುಲರ್, ಅದರಿಂದ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಡಸ್ ಅಂತ ಯೂಸ್ ಮಾಡ್ತೀವಿ. ಆವಾಗ ಟೈಮ್ ಡಸ್ ನಾಟ್ ವೆಯ್ಟ್ ಫಾರ್ ಎನಿ ಒನ್ ಅಂತ. ಎವ್ರಿ ಒನ್ ಡ್ಯಾಶ್ ಇಂಟ್ರೆಸ್ಟೆಡ್ ಇನ್ ದ ಮೂವಿ. ಮತ್ತು ಬಿ ಫಾರ್ಮ್. ಬೈ ಫಾರ್ಮ್ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್. ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್, ಆವಾಗ ಎಸ್, ಈಸ್ ಅನ್ನೋದು ಯೂಸ್ ಮಾಡಬೇಕು. ಆವಾಗ ಎವ್ರಿ ಒನ್ ಈಸ್ ಇಂಟ್ರೆಸ್ಟೆಡ್ ಇನ್ ದ ಮೂವಿ. ಡೆಮಾಕ್ರಸಿ ಡ್ಯಾಶ್ ದ ಬೆಸ್ಟ್ ಫಾರಮ್ ಆಫ್ ಗವರ್ನಮೆಂಟ್. ಬಿ ಫಾರ್ಮ್ ಆ್ಯಮ್, ಈಸ್, ಆರ್, ವಾಸ್, ವರ್. ಸೊ ಆವಾಗ ಡೆಮಾಕ್ರಸಿ ಸಿಂಗ್ಯುಲರ್, ಅದಕ್ಕೆ ಈಸ್ ಅನ್ನೋದು ಇಲ್ಲಿ ಯೂಸ್ ಮಾಡ್ತೀವಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ. ನೋಬಡಿ ಡ್ಯಾಶ್ ಟು ಫೇಲ್ ಇನ್ ಲೈಫ್. ಇಲ್ಲಿ ನೋಬಡಿನ ಸಿಂಗ್ಯುಲರ್, ಇಲ್ಲಿ ವಾಂಟ್ ಅಂತ ಕೊಟ್ಟಿದ್ದಾರೆ, ವಾಂಟ್ಸ್. ಆಲ್ ದ ಫೈಲ್ಸ್ ಡ್ಯಾಶ್ ಬೀನ್ ರಿಮೂವ್ಡ್. ಇಲ್ಲಿ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಹ್ಯಾವ್ ಅಂದರೆ ಪ್ಲೂರಲ್ಲೇ, ಇಲ್ಲಿ ಸಹ ಹ್ಯಾವ್ ಅನ್ನೋದು. ಇಲ್ಲಿ ಯಾವ ಫಾರಮ್ ಅಂದರೆ ಹ್ಯಾವ್ ಹ್ಯಾಸ್ ಆ್ಯಡ್ ಅಂತ 3 ಇರುತ್ತೆ. ಈಗ ಆಲ್ ದ ಫೈಲ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಅನ್ನೋದು ಯೂಸ್ ಮಾಡಿ. ದ ಕಮಿಟಿ ಡ್ಯಾಶ್ ಟ್ವೈಸ್ ಇನ್ ಎ ಮಂತ್. ನೋಡಿ, ಕಮಿಟಿ ಅನ್ನೋ ಸಿಂಗ್ಯುಲರ್, ಬ್ರಾಕೆಟ್ಸಲ್ಲಿ ಮೀಟ್ ಅಂತ ಕೊಟ್ಟಿದ್ದಾರೆ. ಆಗ ಆನ್ಸರ್ ಏನು ಬರಬೇಕಂದ್ರೆ ಮೀಟ್ಸ್ ಅಂತ ಬರಬೇಕು.
ಸಮ್ ಸ್ಟೂಡೆಂಟ್ಸ್ ಹೂ ಕೇಮ್ ಲೇಟ್ ಡ್ಯಾಶ್ ನಾಟ್ ಅಲೌಡ್ ಟು ರೈಟ್ ದ ಎಕ್ಸಾಮಿನೇಷನ್. ನೋಡಿ ಇಲ್ಲಿ ಬಿ ಫಾರಮ್, ಇಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದ್ದಾರೆ, ಹೂ ಕೇಮ್ ಲೇಟ್ ಅನ್ನೋದು. ಆಮೇಲೆ ಯಾರು ಸಮ್ ಸ್ಟೂಡೆಂಟ್ಸ್ ಅಂದರೆ ಪ್ಲೂರಲ್ ಫಾರ್ಮ್. ಆವಾಗ ನಾವು ಬಿ ಫಾರಮಲ್ಲಿ ಆ್ಯಮ್, ಈಸ್, ಆರ್, ವಾಸ್, ವರ್ ಇದೆಯಲ್ಲ, ವರ್ ಅನ್ನೋದು ಮಾತ್ರ ಇಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಈ ಡ್ಯಾಶ್ ಮಚ್ ಆಫ್ ಇಸ್ ಟೈಮ್ ಲಿಸನಿಂಗ್ ಟು ಮ್ಯೂಸಿಕ್. ಸ್ಪೆಂಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಅನ್ನೋ ಸಿಂಗುಲರ್, ಅದರಿಂದ ಸ್ಪೆಂಡ್ಸ್ ಅಂತೇಳಿ ನಾವು ಬರಬೇಕು. ಅವಾಗ ಆನ್ಸರು ಈ ಸ್ಪೆಂಡ್ಸ್ ಮಚ್ ಆಫ್ ಇಸ್ ಟೈಮ್ ಲಿಸನಿಂಗ್ ಟು ಮ್ಯೂಸಿಕ್, ಸ್ಪೆಂಡ್. ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಕರೆಕ್ಷನ್ ಆಫ್ ಕಾಮನ್ ಎರರ್ಸ್ ಇನ್ ದ ಯೂಸ್ ಆಫ್ ವರ್ಬ್. ನೋಡಿ ಇಲ್ಲಿ ನಾನು ಎಕ್ಸಾಮ್ ಪ್ಯಾಟರ್ನ್ ಹೇಳಿದ್ದೀನಿ. ಈಗ ನಾನು ವರ್ಬಲ್ಲಿ ಬರುವಂಥ ಒಂದು ಕಾಮನ್ ಎರರ್ಸನ್ನು ಇಲ್ಲಿ ಕರೆಕ್ಟ್ ಮಾಡಿದ್ದೀವಿ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹ್ಯಾವ್ ರೆಡ್ ದ ಬುಕ್ ಎಸ್ಟರ್ಡೇ. ನೋಡಿ ಎಲ್ಲ ಎಸ್ಟರ್ಡೇ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಹ್ಯಾವ್ ಅಂತ ಯೂಸ್ ಮಾಡಿದ್ರು, ಹಂಗೆ ಮಾಡೋಂಗಿಲ್ಲ. ಐ ಹ್ಯಾವ್ ರೆಡ್ ದ ಬುಕ್ ಜಸ್ಟ್ ನೌ ಅಂತ ಹೇಳಬೇಕು. ಈಗ ಎಸ್ಟರ್ಡೇ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಹ್ಯಾವ್ ಅನ್ನೋದು ತೆಗೆದುಬಿಡ್ಬೇಕು. ಐ ರೆಡ್ ದ ಬುಕ್ ಎಸ್ಟರ್ಡೇ. ನೋಡಿ ರೀಡ್, ರೆಡ್, ರೆಡ್. ರೀಡ್ ಅಂದರೂ ಪ್ರೆಸೆಂಟ್ ಟೆನ್ಸ್, ಅದು ರೆಡ್ ಅನ್ಬೇಕು ಪ್ರೊನೌನ್ಸ್ ಮಾಡುವಾಗ, ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಇನ್ನೊಂದು ರೆಡ್ ಬರುತ್ತಲ್ಲ, ಆವಾಗ ಹ್ಯಾವ್, ಹ್ಯಾಸ್, ಹ್ಯಾಡ್ ಅಂತ ಬರುತ್ತೆ. ಸೊ ಅದರಿಂದ ಆನ್ಸರ್ ಏನು ಬರುತ್ತೆ, ಐ ಹ್ಯಾವ್ ರೆಡ್ ದ ಬುಕ್ ಎಸ್ಟರ್ಡೇ, ಐ ರೆಡ್ ದ ಬುಕ್ ಎಸ್ಟರ್ಡೇ. ಹ್ಯಾವ್ ಅನ್ನೋದು ಅಲ್ಲಿ ಹೊರಟೋಗುತ್ತೆ. ದ ಬೌಲ್ ಆಫ್ ನಟ್ಸ್ ಆರ್ ಆನ್ ದ ಟೇಬಲ್. ನೋಡಿ ದ ಬೌಲ್ ಆಫ್ ನಟ್ಸ್ ಅಂತ, ನಟ್ಸ್ ತಗೋಬೇಕು, ಇಲ್ಲಿ ಬೌಲ್ ಅನ್ನೋದು ಬೌಲ್ ಅನ್ನೋದು ಸಿಂಗುಲರ್, ಅದರಿಂದ ನಾವೇನು ಮಾಡಬೇಕು, ಆರ್ ಇರೋದು ಈಸ್ ಆಗುತ್ತೆ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಈದರ್ ಯು ಆರ್ ಶಿ ಆರ್ ಪ್ರೆಸೆಂಟಿಂಗ್ ಎ ಪೇಪರ್. ನೋಡಿ ಇಲ್ಲಿ ಯಾವುದು ಹತ್ತಿರದಲ್ಲಿರುತ್ತೋ ಅಂಥ ಒಂದು ವರ್ಬನ್ನು, ಅಂಥ ಒಂದು ನೌನ್ ಅಥವಾ ಪ್ರೊನೌನನ್ನು ತಗೋಬೇಕು. ನೋಡಿ ಈದರ್ ಯು ಅನ್ನೋದು ತಗೋಬಾರ್ದು, ಆವಾಗ ಆರ್ ಶಿ ಅಂತ ಬರಬೇಕು. ಶಿ ಬಂದಾಗ ನಾವೇನು ಯೂಸ್ ಮಾಡಬೇಕು, ಈಸ್ ಅಂತ ಯೂಸ್ ಮಾಡಬೇಕು. ಯಾಕಂದರೆ ಸಿಂಗ್ಯುಲರ್ ಅಲ್ಲಿ ಆರ್ ಕೊಟ್ಟಿದ್ದಾರೆ, ಇನ್ಕರೆಕ್ಟ್ ಅದು, ಈಸ್ ಅನ್ ಕರೆಕ್ಟ್. ಆವಾಗ ಈದರ್ ಯು ಆರ್ ಶಿ ಈಸ್ ಪ್ರೆಸೆಂಟಿಂಗ್ ಎ ಪೇಪರ್. ಹರ್ಷ ಡೋಂಟ್ ನೋ ಹಿಂದಿ. ನೋಡಿ ಇಲ್ಲಿ ಹರ್ಷ, ಲಕ್ಷ್ಮಿ, ರಾಧಾ, ಲಕ್ಷ್ಮಣ್ ಇಂಥ ಬಂದಾಗ ನಾವು ಕಂಪಲ್ಸರಿ ನಾವು ಡಸ್ ಅನ್ನೋದು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಹರ್ಷ ಡೋಂಟ್ ನೋ ಹಿಂದಿ ಅಂತ ಇದೆ, ಹರ್ಷ ಡಸಂಟ್ ನೋ ಹಿಂದಿ ಅಂತೇಳಿ ಹೇಳ್ಬೇಕು. ಇದು ಕಾಮನ್ ಎರರ್ಸ್ ಇನ್ ದ ಯೂಸ್ ಆಫ್ ವರ್ಬ್ಸ್ ಅಂತೇಳಿ ಕರೀತೀವಿ. ಇನ್ನು ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ. ದ ಚೈಲ್ಡ್ ಈಸ್ ಹ್ಯಾವಿಂಗ್ ಎ ಇಯರಿಂಗ್ ಪ್ರಾಬ್ಲಮ್ಸ್. ನೋಡಿ ಇಲ್ಲಿ ಹ್ಯಾವಿಂಗ್ ಅಂತ ಯೂಸ್ ಮಾಡಬಾರ್ದು. ಯಾವಾಗ ಪೊಸೆಷನ್ ಬರುತ್ತೋ ಅಥವಾ ಇದು ಹ್ಯಾವಿಂಗ್ ಅಂತ ಬರುತ್ತೋ ಆವಾಗ ನಾವೇನು ಯೂಸ್ ಮಾಡಬೇಕಂದ್ರೆ ದ ಚೈಲ್ಡ್ ಇರೋದ್ರಿಂದ ಹ್ಯಾಸ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಈಸ್ ಅನ್ ಮತ್ತು ಇಂಗ್ ಫಾರಮ್ ಅನ್ನೋದು ಹೊರಟೋಗುತ್ತೆ. ದ ಚೈಲ್ಡ್ ಹ್ಯಾಸ್ ಎ ಇಯರಿಂಗ್ ಪ್ರಾಬ್ಲಮ್. ಅದೇ ರೀತಿ ಫ್ಲೂರಲ್ ಬಂದಾಗ ಚಿಲ್ಡ್ರನ್ ಅಂತ ಬಂತ ಅನ್ಕೊಳ್ಳಿ, ಆವಾಗ ಹ್ಯಾವ್ ಅಂತ ಯೂಸ್ ಮಾಡಬೇಕು. ಚೈಲ್ಡ್ ಇರೋದ್ರಿಂದ ಇಲ್ಲಿ ಹ್ಯಾಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ದ ಅರ್ತ್ ಈಸ್ ರೊಟೇಟಿಂಗ್ ಆನ್ ಇಟ್ಸ್ ಆಕ್ಸಿಸ್. ಇಲ್ಲಿ ನೋಡಿ ಈಸ್ ಐ ಎನ್ ಜಿ ಅನ್ನೋದು ತೆಗೆದಾಕ್ಬೇಕು. ಯಾಕಂದರೆ ಆಲ್ ಯೂನಿವರ್ಸಲ್ ಟ್ರೂತ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರಬೇಕು. ನೋಡಿ ದ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಒನ್ ಆಫ್ ದ ಬಾಯ್ಸ್ ಹ್ಯಾವ್ ಕ್ವಾಲಿಫೈಡ್ ಇನ್ ದ ಎಂಟ್ರೆನ್ಸ್ ಟೆಸ್ಟ್. ನೋಡಿ ಇಲ್ಲಿ ಒನ್ ಆಫ್ ದ ಬಾಯ್ಸ್ ಅನ್ನೋದು ಇದೆಯಲ್ಲ, ಹುಡುಗರಲ್ಲಿ ಒಬ್ಬನು ಅಂತೇಳಿ, ಆವಾಗ ಇಲ್ಲಿ ಹ್ಯಾವ್ ಅಂತ ಕೊಟ್ಟಿದ್ದಾರೆ, ಹ್ಯಾವ್ ತಪ್ಪದು. ಒನ್ ಆಫ್ ದ ಬಾಯ್ಸ್ ಆ್ಯಸ್ ಕ್ವಾಲಿಫೈಡ್ ಇನ್ ದ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ನಾವು ಇದು ಮಾಡೋದು. ನೆಕ್ಸ್ಟ್ ಎಕ್ಸಾಂಪಲ್, ಐ ಆಮ್ ಹಿಯರಿಂಗ್ ಮ್ಯೂಸಿಕ್ ಬೀಯಿಂಗ್ ಪ್ಲೇಡ್. ನೋಡಿ ಇಲ್ಲಿ ಹಿಯರಿಂಗ್, ಹ್ಯಾವಿಂಗ್, ಸೀಮಿಂಗ್, ಅಪಿಯರಿಂಗ್ ಅಂತ ಕರಿತೀವಿ. ಅವನ್ನ ನಾವು ವರ್ಬ್ಸ್ ಆಫ್ ಪರ್ಸೆಪ್ಷನ್ ಅಂತ ಕರಿತೀವಿ. ಅಂಥ ವರ್ಬ್ಸ್ಗೆ ನಾವು ಐ ಎನ್ ಜಿ ಫಾರ್ಮನ್ನು ಯೂಸ್ ಮಾಡಬಾರ್ದು. ನೋಡಿ ಇಲ್ಲಿ ಐ ಆಮ್ ಹಿಯರಿಂಗ್ ಮ್ಯೂಸಿಕ್ ಬೀಯಿಂಗ್ ಪ್ಲೇಡ್, ಇವಾಗ ನಾವೇನು ಮಾಡಬೇಕು, ಹ್ಯಾಮ್ ತೆಗಿಬೇಕು, ಐ ಎನ್ ಜಿ ತೆಗಿಬೇಕು. ಆವಾಗ ಐ ಹಿಯರ್ ಮ್ಯೂಸಿಕ್ ಬೀಯಿಂಗ್ ಪ್ಲೇಡ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ನೀದರ್ ಮಾನ್ಸಿ ನಾರ್ ಈಸ್ ಫ್ರೆಂಡ್ಸ್ ಈಸ್ ಇನ್ ದ ಕಂಪ್ಯೂಟರ್ ಲ್ಯಾಬ್. ನೋಡಿ ಇಲ್ಲಿ ಏನಾಯಿತು, ದ ಆಲ್ಟರ್ನೇಟಿವ್ ಅಂದರೆ ಇಮ್ಮಿಡಿಯೇಟ್ ವರ್ಬ್ ಮುಂಚೆ ಯೂಸ್ ಮಾಡ್ತೀವಲ್ಲ ಅದನ್ನು ತಗೋಬೇಕು. ಅಲ್ಲಿ ಏನಾಗಿದೆ ಅಂದರೆ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಆಗಿದೆ. ಈಗ ನೀದರ್ ನಾರ್ ಬಂದಾಗ ಆ್ಯಕ್ಚುಲಿ ಸಿಂಗ್ಯುಲರ್ ಯೂಸ್ ಮಾಡ್ಬೇಕಂತ ಹೇಳಿದ್ವಿ, ಆದರೆ ಇಲ್ಲಿ ಅದರ ಪಕ್ಕದಲ್ಲಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಮೇಲೆ ಈಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗೆ ನಾವು ಆರ್ ಅಂತ ಮಾಡಬೇಕು. ನೋಡಿ ಒಂದ್ಸಲ ಓದ್ತೇನೆ. ನೀದರ್ ಮಾನ್ಸಿ ನಾರ್ ಆರ್ ಫ್ರೆಂಡ್ಸ್ ಈಸ್ ಇನ್ ದ ಕಂಪ್ಯೂಟರ್ ಲ್ಯಾಬ್ ಅಂತ ಹೇಳ್ಬಾರ್ದು, ನೀದರ್ ಮಾನ್ಸಿ ನಾರ್ ಹರ್ ಫ್ರೆಂಡ್ಸ್ ಆರ್ ಅಂತ ಯೂಸ್ ಮಾಡಬೇಕು, ಆರ್ ಇನ್ ದ ಕಂಪ್ಯೂಟರ್ ಲ್ಯಾಬ್. ಆಮೇಲೆ ಶಶಿ ಹ್ಯಾಸ್ ಬೀನ್ ಟಾಕಿಂಗ್ ಟು ಪಾಲ್ ಎ ಮೊಮೆಂಟ್ ಎಗೋ. ನೋಡಿ ಇಲ್ಲಿ
ಹ್ಯಾಸ್ ಬೀನ್ ಟಾಕಿಂಗ್ ಅಂತ ನಾವು ಯೂಸ್ ಮಾಡಿದ್ದೀವಿ. ಆ ರೀತಿ ಯೂಸ್ ಮಾಡಬಾರ್ದು, ಯಾಕಂದರೆ ಎಗೋ ಅನ್ನೋದು ಪಾಸ್ಟ್ ಟೆನ್ಸ್. ಅದರಿಂದ ಕೊಟ್ಟಿರೋ ಸೆಂಟೆನ್ಸ್ ಯಾವುದರಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಈಗ ಅದನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಶಶಿ ವಾಸ್ ಟಾಕಿಂಗ್ ಟು ಪಾಲ್ ಎ ಮೊಮೆಂಟ್ ಎಗೋ ಅಂತ ಯೂಸ್ ಮಾಡಬೇಕು. ನೋಡಿ, ಇವು ಎಕ್ಸಾಂಪಲ್ಸ್. ಅದರಲ್ಲಿ ಕರೆಕ್ಷನ್ ಆಫ್ ಎರರ್ಸ್ ಇನ್ ದ ಯೂಸ್ ಆಫ್ ವರ್ಬ್ ಅಂತೇಳಿ ಇದು ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಪ್ರಿಪೋಸಿಷನ್ಸಲ್ಲಿ ಏನು ತಪ್ಪು ಉಳಿತವೆ ಅವನ್ನ ಕರೆಕ್ಟ್ ಮಾಡೋದು. ನೋಡಿ, ದೆ ಲಿವ್ಡ್ ಅಟ್ ನೆಲ್ಲೂರು ಅನ್ನಬಾರ್ದು, ಯಾಕಂದರೆ ನೆಲ್ಲೂರು ಈಸ್ ಎ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್. ಅದರಿಂದ ನಾವು ಇನ್ ಅಂತ ಯೂಸ್ ಮಾಡಬೇಕು. ಅವಾಗ ಏನಂತ ಹೇಳಬೇಕು, ದೆ ಲಿವ್ಡ್ ಅಟ್ ನೆಲ್ಲೂರು ಅನ್ನಬಾರ್ದು, ದೆ ಲಿವ್ಡ್ ಇನ್ ನೆಲ್ಲೂರು ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ರಾಣಾ ಆ್ಯಸ್ ನೋಸ್ ಸಮ್ಮಿತ್ ಸಿನ್ಸ್ 3 years ಅಂತ ಇದೆ. ನೋಡಿ, ಇಲ್ಲಿ ನೋಸ್ ಅನ್ನಬಾರ್ದು, ನೋನ್ ಅಂತ ಹೇಳ್ಬೇಕು. ರಾಣಾ ಆ್ಯಸ್ ನೋನ್ ಸಮ್ಮಿತ್ ಸಿನ್ಸ್ 3 years. ನೋಡಿ, ಇಲ್ಲಿ 2 ಬರುತ್ತೆ, ಪೀರಿಯಡ್ ಆಫ್ ಟೈಮ್ ಅಂತ ಬರುತ್ತೆ, ಮತ್ತು ಪಾಯಿಂಟ್ ಆಫ್ ಟೈಮ್ ಅಂತ ಬರುತ್ತೆ. ಪಾಯಿಂಟ್ ಆಫ್ ಟೈಮ್ ಬಂದಾಗ ಸಿನ್ಸ್ ಅಂತ ಇದೆ. ಸಿನ್ಸ್ ಯಾವಾಗ ಅಂದರೆ ಡೇಟ್ಸ್, ಸಿನ್ಸ್ 1994, ಸಿನ್ಸ್ 2000, ಸಿನ್ಸ್ ಎಸ್ಟರ್ಡೇ, ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಈವ್ನಿಂಗ್ ಆ ರೀತಿ ಯೂಸ್ ಮಾಡಬೇಕು. ಆದರೆ ಪೀರಿಯಡ್ ಆಫ್ ಟೈಮ್ ಬಂದಾಗ ನಾವು ಫಾರ್ ಅಂತ ಯೂಸ್ ಮಾಡಬೇಕು. ಅಂದರೆ ಇಲ್ಲಿ ಅರ್ಥ ಏನು, ರಾಣಾ ಹ್ಯಾಸ್ ನೋನ್ ಸಮಿತ್ ಸಿನ್ಸ್ 3 years ಅನ್ನಬಾರ್ದು. ಅದ್ರ ಬದಲು ನಾವೇನು ಮಾಡಬೇಕು, ರಾಣಾ ಹ್ಯಾಸ್ ನೋನ್ ಸಮಿತ್ ಫಾರ್ 3 years ಅಂತ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಪ್ಲೀಸ್ ಡಿವೈಡ್ ದಿಸ್ ಅಮಾಂಗ್ ದ 2 of you. ನೋಡಿ, ಅಮಾಂಗ್ ಅನ್ನೋದು 2ಕ್ಕಿಂತ ಹೆಚ್ಚಿಗೆ ಇರೋವಾಗ ಯೂಸ್ ಮಾಡಬೇಕು. ಇಲ್ಲಿ ಅಮಾಂಗ್ ಅನ್ನೋದು ತಪ್ಪು, ಅದ್ರ ಬದಲು ನಾವು ಬಿಟ್ವೀನ್ ಅಂತ ಯೂಸ್ ಮಾಡಬೇಕು. ನೋಡಿ, ಪ್ಲೀಸ್ ಡಿವೈಡ್ ದಿಸ್ ಬಿಟ್ವೀನ್ ದ 2 of you ಅಂತ ಹೇಳಬೇಕು. ವೇಣು ಕ್ಯಾಂಪ್ಡ್ ಬಿಸೈಡ್ಸ್ ದ ಲೇಕ್ ಅಂತ ನೋಡಿ. ಬಿಸೈಡ್ಸ್ಗೂ ಬಿಸೈಡ್ಗೂ ಏನು ಡಿಫ್ರೆನ್ಸ್ ಅಂದರೆ, ಬಿಸೈಡ್ಸ್ ಅಂದರೆ ಇನ್ ಅಡಿಷನ್ ಟು ಅನ್ಬೇಕು, ಬಿಸೈಡ್ ಅಂದರೆ ಬೈ ದ ಸೈಡ್ ಆಫ್. ಆವಾಗ ಇಲ್ಲಿ ಮೇಲೆ ಬಿಸೈಡ್ಸ್ ಅಂತ ಇದೆ, ಕೆಳಗಡೆ ನಾವು ವೇಣು ಕ್ಯಾಂಪ್ಡ್ ಬಿಸೈಡ್ ದ ಲೇಕ್ ಅನ್ಬೇಕು. ನೋಡಿ, ಬಿಸೈಡ್ಸ್ಗೂ ಬಿಸೈಡ್ ಡಿಫ್ರೆನ್ಸ್ ಏನು, ಬಿಸೈಡ್ಸ್ ಅಂದರೆ ಇನ್ ಅಡಿಷನ್ ಟು, ಬಿಸೈಡ್ ಅಂದರೆ ಬೈ ದ ಸೈಡ್ ಆಫ್ ಅಂತ. ರಾಮ ಗೇವ್ ಟು ಮೀ ದ ಬ್ರಾಸ್ಲೆಟ್ ಅಂತ ಇದೆ. ನೋಡಿ, ಇಲ್ಲಿ ರಾಮ ಗೇವ್ ಟು ಮೀ ಅನ್ಬಾರ್ದು, 2 ತೆಗೆದಾಗಬೇಕು. ಕೆಳಗಡೆ ರಾಮ ಗೇವ್ ಮೀ ದ ಬ್ರಾಸ್ಲೆಟ್ ಅಂತ ಇದೆ. ಗೇವ್ ಬಂದಾಗ 2 ಅನ್ನೋದು ಯೂಸ್ ಮಾಡಬಾರ್ದು. ಇದು ಪ್ರಿಪೋಸಿಷನ್ಸಲ್ಲಿ. ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ, ಅದು ನೋಡ್ಕೊಳ್ಳಿ. ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡಿ. ಲೇಖ ಪ್ರಿಫರ್ಸ್ ಹಾಕಿ ದ್ಯಾನ್ ಫುಟ್ಬಾಲ್. ನೋಡಿ, ಪ್ರಿಫರ್ಸ್ ಅಂತ ಬಂದಾಗ ಇಮ್ಮಿಡಿಯೇಟಾಗಿ 2 ಅಂತ ಯೂಸ್ ಮಾಡಬೇಕು. ದ್ಯಾನ್ ಅನ್ನೋದು ಯೂಸ್ ಮಾಡಿ, ದ್ಯಾನ್ ಯಾವಾಗ ಯೂಸ್ ಮಾಡಬೇಕು, ಇವಾಗ ಎಕ್ಸಾಂಪಲ್, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಅದರ್ ಫ್ಲವರ್ ಅಂತ ಇರುತ್ತೆ. ಅಂಥ ಸಂದರ್ಭ ಇಲ್ಲಿ ಪ್ರಿಫರ್ಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ 2 ಅಂತ ಯೂಸ್ ಮಾಡಬೇಕು, ಹೊರತು ದ್ಯಾನ್ ಅನ್ನೋದು ಯೂಸ್ ಮಾಡಬಾರ್ದು. ದ ಪ್ರಿನ್ಸಿಪಾಲ್ ಕಂಗ್ರಾಚುಲೇಟೆಡ್ ಮೊಹಮ್ಮದ್ ಫಾರ್ ಇಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ ಇದೆ. ನೋಡಿ, ಇಲ್ಲಿ ಫಾರ್ ಅಂತ ಯೂಸ್ ಮಾಡಬಾರ್ದು. ಅಲ್ಲಿ ಏನು ಯೂಸ್ ಮಾಡಬೇಕಂದ್ರೆ ಆನ್ ಅಂತ, ಕಂಗ್ರ್ಯಾಚುಲೇಷನ್ಸ್ ಹೇಳುವಾಗ ಆನ್ ಅಂತ ಯೂಸ್ ಮಾಡಬೇಕು. ನೋಡಿ, ದ ಪ್ರಿನ್ಸಿಪಲ್ ಕಂಗ್ರ್ಯಾಚುಲೇಟೆಡ್ ಮೊಹಮ್ಮದ್ ಆನ್ ಈಸ್ ಎ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ವಿ ಪ್ಲ್ಯಾನ್ ಈಟಿಂಗ್ ಔಟ್ ಟು ನೈಟ್. ನೋಡಿ, ಇಲ್ಲಿ ವಿ ಪ್ಲ್ಯಾನ್ ಟು ಈಟ್ ಔಟ್ ಟು ನೈಟ್ ಅಂತ ಹೇಳಬೇಕು, ಈಟಿಂಗ್ ಅಂತ ಯೂಸ್ ಮಾಡಬಾರ್ದು. ವಿ ಪ್ಲ್ಯಾನ್ ಟು ಈಟ್ ಔಟ್ ಟು ನೈಟ್ ಅಂತೇಳಿ ವಿ ಪ್ಲ್ಯಾನ್ ಟು ಈಟ್ ಅಂತ ಯೂಸ್ ಮಾಡಬೇಕು. ವಿ ಪ್ಲ್ಯಾನ್ ಈಟಿಂಗ್ ಅಂತ ಯೂಸ್ ಮಾಡಬಾರ್ದು. ನೀವು ಪ್ರಿಪೋಸಿಷನ್ಸಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದರೆ ಇವನ್ನ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್ ಅಂತಲೂ ಕರಿತೀವಿ. ಅವ್ಯಾವ ಅಂದರೆ ಎ ಆ್ಯಂಡ್ ದಿ ಅಂತ. ಎ ಆ್ಯನ್ ಅನ್ನೋದು ಇಂಡೆಫಿನೆಟ್ ಆರ್ಟಿಕಲ್, ದಿ ಅನ್ನೋದು ಡೆಫಿನೆಟ್ ಆರ್ಟಿಕಲ್. ಅವುಗಳನ್ನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಆರ್ಟಿಕಲ್ ಅಂದರೆ ಆರ್ಟಿಕಲ್ಸ್ ತಪ್ಪುಗಳು ಇರ್ತವೆ, ಅವನ್ನ ಕರೆಕ್ಟ್ ಮಾಡೋದು ಅಂತ. ಮೈ ಸನ್ ಈಸ್ ಗೋಯಿಂಗ್ ಟು ಸ್ಟಡಿ ಇನ್ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಯುನೈಟೆಡ್ ಸ್ಟೇಟ್ಸ್ ಡಿಸ್ಕ್ರಿಪ್ಟಿವ್ ನೇಮ್ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ಆರ್ಟಿಕಲ್ ದಿ ಅನ್ನೋದು ಯೂಸ್ ಮಾಡಬೇಕು. ನೋಡಿ, ದ ಪಂಜಾಬ್ ಅನ್ನಬೇಕು,
ದ ಯುನೈಟೆಡ್ ಕಿಂಗ್ಡಮ್ ಅನ್ಬೇಕು, ದ USSR ಅನ್ಬೇಕು, ದ ಯುನೈಟೆಡ್ ಕಿಂಗ್ಡಮ್ಸ್ ಅಂತ ಹೇಳ್ಬೇಕು. ಇವಾಗ ಅಲ್ಲಿ ಏನು ಮಾಡ್ಬೇಕಂದ್ರೆ ಮೈ ಸನ್ ಈಸ್ ಗೋಯಿಂಗ್ ಟು ಸ್ಟಡಿ ಇನ್ ದ ಅಂತ ಹೇಳ್ಬೇಕು. ಅಲ್ಲಿ ದ ಇಲ್ಲ, ಇನ್ ದ ಯುನೈಟೆಡ್ ಸ್ಟೇಟ್ಸ್ ಅಂತೇಳಿ ನಾವು ಹೇಳ್ಬೇಕು. ದ ಕ್ರೋಕಡೈಲ್ ಆರ್ ರೆಪ್ಟೈಲ್ಸ್ ಅಂತ ಇದೆ ನೋಡಿ. ಇಲ್ಲಿ ಕ್ರೋಕಡೈಲ್ಸ್ ನೋಡಿ, ಇಲ್ಲಿ ಕ್ರೋಕಡೈಲ್ಸ್ ಮುಂದೆ ಯಾವುದೇ ಆರ್ಟಿಕಲ್ಸ್ ಯೂಸ್ ಮಾಡಿ, ಅಂದರೆ ಈ ಅನಿಮಲ್ಸ್ ಬರುತ್ತಲ್ಲ ಅದ್ರ ಮುಂದೆ ಯಾವುದೇ ಆರ್ಟಿಕಲ್ ಯೂಸ್ ಮಾಡಬಾರ್ದು. ದ ಕ್ರೋಕಡೈಲ್ಸ್ ಆರ್ ರೆಪ್ಟೈಲ್ಸ್ ಅನ್ಬೇಕು. ಇಲ್ಲಿ ಅದನ್ನು ಕರೆಕ್ಟ್ ಮಾಡಿದಾಗ ದ ತೆಗೆದ್ಬಿಟ್ಟು ಕ್ರೋಕಡೈಲ್ಸ್ ಆರ್ ರೆಪ್ಟೈಲ್ಸ್ ಅಂತೇಳಿ ಹೇಳ್ಬೇಕು. ದ ಆರೆಂಜಸ್ ಆರ್ ರಿಚ್ ಇನ್ ವಿಟಮಿನ್ ಸಿ ನೋಡಿ. ಬಿಫೋರ್ ಇದು ಯಾವುದು ಫ್ರೂಟ್ಸ್ ಇರೋವಾಗಲೂ ಸಹ ನಾವು ಯಾವುದೇ ಆರ್ಟಿಕಲ್ ಯೂಸ್ ಮಾಡಬಾರ್ದು ನೋಡಿ. ದ ಆರೆಂಜಸ್ ಆರ್ ರಿಚ್ ಇನ್ ವಿಟಮಿನ್ ಸಿ ಅಂತ ಇದೆ. ಇವಾಗ ಆರೆಂಜಸ್ ಆರ್ ರಿಚ್ ಇನ್ ವಿಟಮಿನ್ ಸಿ ಅಂತ ಏನು ಮಾಡಿ ಅಂದರೆ ದ ಆರ್ಟಿಕಲ್ ತೆಗಿಬೇಕು. ಅಪ್ಪನ್ ಈಸ್ ಇನ್ ಆರ್ಮಿ ನೋಡಿ. ಇಲ್ಲಿ ಪರ್ಟಿಕ್ಯುಲರ್ಗೆ ಹೇಳ್ತಾರೆ, ನಾನು ಅಪ್ಪನ್ ಅನ್ನೋನು ಆರ್ಮಿಯಲ್ಲೇ ಇದ್ದಾನೆ ಅಂತ. ಆವಾಗ ನಾವು ಆರ್ಟಿಕಲ್ ದಿ ಅನ್ನೋದು ಯೂಸ್ ಮಾಡಬೇಕು ನೋಡಿ. ಯಾವ ರೀತಿ? ಅಪ್ಪನ್ ಈಸ್ ಇನ್ ದ ಆರ್ಮಿ, ಅಲ್ಲಿ ದಿ ಅನ್ನೋದು ಯೂಸ್ ಮಾಡಬೇಕು. ದೇ ಲಿವ್ ವೆರಿ ಕ್ಲೋಸ್ ಟು ಪೆನ್ನಾ ರಿವರ್ ನೋಡಿ. ರಿವರ್ಸ್ ಮುಂದೆ ನಾವು ಆರ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡಬೇಕು. ಆರ್ಟಿಕಲ್ ದಿ, ದ ಕಾವೇರಿ, ದ ಗಂಗಾ, ದ ಯಮುನಾ, ದ ನೈಲ್, ಈ ರೀತಿ. ದೇ ಲಿವ್ ವೆರಿ ಕ್ಲೋಸ್ ಟು ದ ಅನ್ನೋದು ಇಲ್ಲಿ ಯೂಸ್ ಮಾಡಬೇಕು. ಟು ದ ಪೆನ್ನಾ ರಿವರ್ ಅಂತೇಳಿ. ಇದು ಆರ್ಟಿಕಲ್ಸಲ್ಲಿ ಬರುವಂಥ ಒಂದು ಮಿಸ್ಟೇಕ್ಸ್, ಅದನ್ನು ಕರೆಕ್ಟ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂಯೇಷನ್ ನೋಡಿ. ದ ಗೋಲ್ಡ್ ಈಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್ ನೋಡಿ. ಗೋಲ್ಡ್ ಮುಂದೆ ಯಾವುದೇ ಮೆಟಲ್ಸ್ ಮುಂದೆ ನಾವು ಆರ್ಟಿಕಲ್ ಯೂಸ್ ಮಾಡಬಾರ್ದು. ಇವಾಗ ನಾವು ದ ಗೋಲ್ಡ್ ಅನ್ನು ತೆಗೆದ್ಬಿಟ್ಟು ಗೋಲ್ಡ್ ಈಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್ ಅಂತೇಳಿ ಯೂಸ್ ಮಾಡಬೇಕು. ರಾಜು ವೆಂಟ್ ಟು ಹಾಸ್ಪಿಟಲ್ ಟು ಗೆಟ್ ಇಸ್ ಬ್ಲಡ್ ಪ್ರೆಷರ್ ಚೆಕ್ ಅಂತ ಇದೆ ನೋಡಿ. ಇಲ್ಲಿ ಏನು ಇದು ಮಾಡಿದೆ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಹೋಗೋದಕ್ಕೂ ಪರ್ಟಿಕ್ಯುಲರ್ ಹೋಗೋದಕ್ಕೂ ಇದೆ. ಇವನು ಏನಕ್ಕೆ ಹೋಗಿದ್ದಾನೆ? BP ಚೆಕ್ ಮಾಡೋಕ್ಕೆ ಹೋಗಿದ್ದಾನೆ. ಆವಾಗ ನಾವು ಆರ್ಟಿಕಲ್ ದಿ ಅನ್ನೋದು ಯೂಸ್ ಮಾಡಲೇಬೇಕು. ಯಾವ ರೀತಿ? ರಾಜು ವೆಂಟ್ ಟು ದ ಹಾಸ್ಪಿಟಲ್ ಟು ಗೆಟ್ ಈಸ್ ಬ್ಲಡ್ ಪ್ರೆಷರ್ ಚೆಕ್ ಅಂತೆ. ನೆಕ್ಸ್ಟ್, ಶಿ ಸೆಂಟ್ ಹರ್ ಸನ್ 1000 rupees ನೋಡಿ. ಯಾವುದೇ ನ್ಯೂಮರಿಕಲ್ ಇದಿರಲಿ ಆವಾಗ ನಾವು ಆರ್ಟಿಕಲ್ ಎ ಅನ್ನೋದು ಯೂಸ್ ಮಾಡಬೇಕು. A 1000, A million, A billion, ಈ ರೀತಿ. ಶಿ ಸೆಂಟ್ ಹರ್ ಸನ್ 1000 rupees ಅಂತ ಹೇಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಐ ಸಾ ಚಿನ್ನು ಎ ಅವರ್ ಆ್ಯಂಡ್ ಎ ಆಫ್ ಎಗೋ ಅಂತೇಳಿ ನೋಡಿ. ಇಲ್ಲಿ ಎಚ್ ಕಾನ್ಸೆಂಟ್ ಬಂದರೂ ಸಹ ಓವಲ್ ಸೌಂಡ್ ಬರುತ್ತೆ. ಇದನ್ನು ಆಸ್ಪಿರೇಟೆಡ್ ಎಚ್ ಅಂತೇಳಿ ನಾವು ಕರಿತೀವಿ. ಐ ಸಾ ಚಿನ್ನು ಅನ್ ಅವರ್ ಅಂತ ಹೇಳಬೇಕು. ಐ ಸಾ ಚಿನ್ನು ಅನ್ ಅವರ್ ಆ್ಯಂಡ್ ಎ ಹಾಫ್ ಎಗೋ ಅಂತೇಳಿ ಹೇಳ್ಬೇಕು. ಅನು ಪ್ಲೇಸ್ ದ ವಯಲಿನ್ ನೋಡಿ. ಆಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮುಂದೆ ನಾವು ಆರ್ಟಿಕಲ್ ದಿ ಅನ್ನೋದು ಯೂಸ್ ಮಾಡಬೇಕು. ಅನು ಪ್ಲೇಸ್ ದ ವಯಲಿನ್ ಅಂತ ನೋಡಿ. ದಿಸ್ ಆಲ್ ಅಬೌಟ್ ಕರೆಕ್ಷನ್ ಆಫ್ ಎರರ್ಸ್. My reference is High School Grammar by Renan Martin, Practical English Grammar by Thomas Martin, English Improvement Course by Dylan. Thank you for having listened this correction of errors.